ಒಂದು ಸ್ಪೆಷಲ್ AV ಇದೆ. ಇವತ್ತು ಚದುರಂಗದ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿಗಳು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಅವರನ್ನು ಖಂಡಿತವಾಗಿಯೂ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈಗಷ್ಟೇ ಕನಸಿನ ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗಾಗಿ ರಾಮ ಭಾರತದ ಬಗ್ಗೆ, ರಾಮರಾಜ್ಯ ನಿರ್ಮಾಣದ ಬಗ್ಗೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಗಳು ಈಗಷ್ಟೇ ಮಾತನಾಡಿದ್ದಾರೆ. ತದನಂತರದಲ್ಲಿ BV ಆರತಿಯವರು ಕೂಡ ಅದಕ್ಕೆ ಬಹಳಷ್ಟು ಅತ್ಯುತ್ತಮ ಸಲಹೆಗಳನ್ನು ಈಗಿರುವಂತಹ ಯುವ ಜನತೆಗೆ ನೀಡಿದ್ದಾರೆ. ಇದೀಗ ನಮ್ಮ ಮುಂದಿನ ಚದುರಂಗ ಇದರ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಕನಸಿನ ಕರ್ನಾಟಕ ವೈಟ್ ಗೋಲ್ಡ್ ಪ್ರೆಸೆನ್ಸ್ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಪವರ್ಡ್ ಬೈ ಆರ್ಬಿಟ್ ವೈರ್ಸ್ ಆ್ಯಂಡ್ ಕೇಬಲ್ಸ್, ನಾಲೆಜ್ ಪಾರ್ಟ್ನರ್ ರೀವಾ ಯೂನಿವರ್ಸಿಟಿ, ಟೆಕ್ನಾಲಜಿ ಪಾರ್ಟ್ನರ್ ಸಂಗೀತ ಮೊಬೈಲ್ಸ್, ಡೈರಿ ಪಾರ್ಟ್ನರ್ ಮಿಲ್ಕಿ ಮಿಸ್ಟ್, ಗೋಲ್ಡ್ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಜ್ಯುವೆಲ್ಲರಿ ಪಾರ್ಟ್ನರ್ ಲಲಿತಾ ಜ್ಯುವೆಲ್ಲರಿ, ರಿಯಲ್ ಎಸ್ಟೇಟ್ ಪಾರ್ಟ್ನರ್ ಜನಸೇನಾ ಪ್ರಾಪರ್ಟೀಸ್, ವಾರ್ಡ್ರೋಬ್ ಪಾರ್ಟ್ನರ್ ಸುದರ್ಶನ್ ಸಿಲ್ಕ್ಸ್. ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮುಂದಿನ ಚರ್ಚೆಯನ್ನು ನಾವು ಪ್ರಾರಂಭ ಮಾಡ್ತಾ ಇರೋದು ಚದುರಂಗದ ಬಗ್ಗೆ. ನಾನು ಈಗಷ್ಟೇ ಹೇಳಿದೆ, ರಾಜಕೀಯ ಹಾಗೂ ಚದುರಂಗಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಎಲ್ಲಿ ಯಾವ ಪಾನನ್ನು ಮೂವ್ ಮಾಡಬೇಕು ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಚದುರಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವೇಟಿ ಇದೆ. AV ನೋಡ್ಕೊಂಡು ಬರೋಣ ಬನ್ನಿ. ಚದುರಂಗ ರಾಜಕೀಯವೇ ಹಾಗೆ. ಇಲ್ಲಿ 2+2 ಯಾವಾಗ್ಲೂ 4 ಅಲ್ಲ. ಲೆಕ್ಕ ಪಕ್ಕ ಆಗ್ಬೇಕು ಅಂದ್ರೆ ಪಟ್ಟುಗಳು ಕರಗತಾಗಿರ್ಬೇಕು. ಅದಕ್ಕೆ ಅಲ್ವೇ ರಾಜಕೀಯವನ್ನ ಚದುರಂಗದಾಟಕ್ಕೆ ಹೋಲಿಸೋದು. ಚಾಣಾಕ್ಷತೆ ಇಲ್ಲವಾದ್ರೆ ಇಲ್ಲಿ ಉಳಿಗಾಲ ಇಲ್ಲ. ಜನಪರವೂ ನಿಲ್ಲುತ್ತಾ ರಾಜಕೀಯ ವಿರೋಧಿಗಳ ಮುಂದೆ ಮೇಲುಗೈಯೂ ಸಾಧಿಸೋದು ಚದುರಂಗದಾಟದ ನೈಪುಣ್ಯತೆ. ಪ್ರಸ್ತುತ ರಾಜಕೀಯ ಚದುರಂಗದ ಪಟ್ಟುಗಳ ವಿಮರ್ಶೆಗೆ ಸಿದ್ಧವಾಗಿದೆ ಈ ವೇದಿಕೆ. ಕನ್ನಡದ ಕನಸಿನ ಕರ್ನಾಟಕದಲ್ಲಿ ಚದುರಂಗದ ಕುರಿತ ಒಂದು ವಿಶೇಷ ಚಿಂತನ ಮಂಥನ ನಡೆಯಲಿದೆ. ಈ ಚಿಂತನ ಮಂಥನದಲ್ಲಿ ಹಲವಾರು ವರ್ಷಗಳಿಂದ ರಾಜಕೀಯ ರಂಗದ ಚದುರಂಗದಲ್ಲಿ ನಿಪುಣರಾಗಿರುವಂತಹ ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರು, ಹಿರಿಯ ರಾಜಕೀಯ ಮುಖಂಡರಾಗಿರುವಂತಹ ದಯವಿಟ್ಟು ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಶ್ರೀ CT ರವಿಯವರು ವೇದಿಕೆಗೆ ಬರಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ವಾಹಿನಿಯ ಪರವಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ವಿ. ಅದೇ ರೀತಿಯಾಗಿ ಈ ಚದುರಂಗದ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತಾರೆ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿಯ ಜಯಪ್ರಕಾಶ್ ಶೆಟ್ಟಿ ಅವರು, ಅದೇ ರೀತಿಯಾಗಿ ನಾಗೇಂದ್ರ ಬಾಬು ಇವರು. ಓವರ್ ಟು ಯು ಗೈಸ್. ನಮಸ್ಕಾರ. ಕನಸಿನ ಕರ್ನಾಟಕ ಮಹಾಸಂಗಮ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತಿನ ಚದುರಂಗ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ CT ರವಿಯವರು. CT ರವಿಯವರು ಅಂದ ತಕ್ಷಣ ಒಂದೇ ವಾಕ್ಯದಲ್ಲಿ ಹೇಳಿ ಅಂತಂದರೆ ಹಿಂದುತ್ವ ಪ್ರತಿಪಾದಕ, BJPಯ ಶಿಸ್ತಿನ ಸಿಪಾಯಿ, ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಸಮರ್ಥವಾಗಿ ನಿಭಾಯಿಸಬಲ್ಲ ನಾಯಕ. ಓರ್ವ ಆಟೋ ರಿಕ್ಷಾ ಡ್ರೈವರ್ CT ರವಿಯವರನ್ನು BJPಯ ಸದಸ್ಯರನ್ನಾಗಿ ಮಾಡ್ತಾರೆ. ಈಗಲೂ ಅವರನ್ನು ನೆನಪಿಟ್ಟುಕೊಂಡು, ಅಂದರೆ ಇತಿಹಾಸವನ್ನು ನೆನಪಿಟ್ಟುಕೊಳ್ಳದವ ಇತಿಹಾಸ ರಚಿಸಲಾರ ಎಂಬಂಥ ಒಂದು ಮಾತೇನಿದೆ, ಆ ಇತಿಹಾಸವನ್ನು ನೆನಪಿಟ್ಟುಕೊಂಡು 1999ರಲ್ಲಿ ಅಖಾಡಕ್ಕಿಳಿತಾರೆ. 982 ಮತಗಳ ಅಂತರದಿಂದ ಒಂದು ಸಣ್ಣ ಸೋಲಾಗತ್ತೆ. ಆ ನಂತರ ಶುರುವಾದ ಚೈತ್ರ ಯಾತ್ರೆ ಅವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯ ತನಕ ತೆಗೆದುಕೊಂಡು ಹೋಗುತ್ತೆ ಮತ್ತು ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಅವರು ಶಿಕ್ಷಣ ಸಚಿವರು ಕೂಡ ಆಗ್ತಾರೆ. ಈಗ BJPಯ ಸಂಕ್ರಮಣ ಕಾಲ, ರಾಜ್ಯ ರಾಜಕೀಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಕ್ರಮಣ ಕಾಲ. ಈ ಸಂದರ್ಭದಲ್ಲಿ ಈ ಚದುರಂಗ ಕಾರ್ಯಕ್ರಮದಲ್ಲಿ CT ರವಿಯವರು ನಮ್ಮ ಅತಿಥಿಯಾಗಿದ್ದಾರೆ. ನನ್ನ ಜೊತೆ ನಾಗೇಂದ್ರ ಬಾಬು ಕೂಡ ನನ್ನ ಕಲೀಗ್ ಜಾಯ್ನ್ ಆಗಿದ್ದಾರೆ. CT ರವಿಯವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. CT ರವಿಯವರೇ, ಒಂದು ಕಡೆ ಮುಡಾ ಹಗರಣ, ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ, ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆಗೆ ಅಸ್ತು ಅಂತ ಹೇಳಿ ಆಗಿದೆ. ಇವೆಲ್ಲದರ ನಡುವೆ BJP ಕೂಡ ಪಾದಯಾತ್ರೆಗಳನ್ನೆಲ್ಲ ಮಾಡಿ ಇಷ್ಟೊತ್ತಿಗಾಗಲೇ CM ಸಿದ್ದರಾಮಯ್ಯ ಅವರ ರಾಜೀನಾಮೆ
ಪಡೆಯಬೇಕಾಗಿತ್ತು ನೀವೆಲ್ಲ. ಎಲ್ಲಿ ತನಕ ಬಂದು ನಿಂತಿದ್ದೀರಿ? ಎಷ್ಟು ಸಕ್ಸಸ್ ಮಾರ್ಕ್ ಕೊಡ್ತೀರಿ ನಿಮಗೆ, ಪಾರ್ಟಿಗೆ ಮತ್ತು ನಿಮಗೆ? ಸಕ್ಸಸ್ ಮಾರ್ಕ್ ಕೊಡಬೇಕಾದವರು ರಾಜ್ಯದ ಜನ. ಹಾಗಾಗಿ ಅವರಿಗೆ ಮಾರ್ಕ್ಸ್ ಕೊಡೋಕ್ಕೆ ಅವರಿಗೆ ಬಿಡ್ತೀನಿ. ಏಕೆಂದರೆ ಕೆಲವರು ಏನಾಗ್ಬಿಡ್ತಾರೆ, ಬೇರೆಯವ್ರ ವಿಷಯದಲ್ಲಿ ಜಡ್ಜ್ ಆಗಿಬಿಡ್ತಾರೆ, ತಮ್ಮ ವಿಷಯ ಬಂದಾಗ ಲಾಯರ್ ಆಗಿಬಿಡ್ತಾರೆ. ನಾನು ಇಲ್ಲಿ ಜಡ್ಜ್ಮೆಂಟ್ ಕೊಡೋದನ್ನು ಜನರಿಗೆ ಬಿಡ್ತೀನಿ, ಅವರೇ ತೀರ್ಮಾನ ಮಾಡಬೇಕು. ಹಗರಣ ಮತ್ತು ಕಾಂಗ್ರೆಸ್ಸು ಹೊಸದೇನಲ್ಲ. ಅದು ನಿಮಗೆ ಕಾಂಗ್ರೆಸ್ನ ಆಡಳಿತದ ಆರಂಭ ಆಗದೆ ಹಗರಣಗಳ ಮೂಲಕನೇ, ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು. ಹಾಗೆ ಹಗರಣಕ್ಕೆ ಮುಜುಗರ ಪಟ್ಕೊಳ್ಳುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಂದಲ್ಲ. ಹಾಗಾಗಿ ಹಗರಣ ಆಗಿ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನುವಂಥ ನೈತಿಕ ಮೌಲ್ಯದ ಪ್ರತಿಪಾದನೆ ಮಾಡುವಂಥ ನಾಯಕರ್ಯಾರು ಇವತ್ತು ಕಾಂಗ್ರೆಸ್ನಲ್ಲಿ ಉಳಿದಿಲ್ಲ. ಹಾಗಾಗಿ ನಾವು ಹೋರಾಟ ಮಾಡಿದ ತಕ್ಷಣ ರಾಜೀನಾಮೆ ಕೊಟ್ಬಿಡುವಷ್ಟು ಸೂಕ್ಷ್ಮ ಚರ್ಮದವರು ಅವರಲ್ಲ, ಸೂಕ್ಷ್ಮ ಮನಸ್ಥಿತಿಯವರು ಅಲ್ಲ. ಹಾಗಾಗಿ ಒಂದೊಂದೇ ಮೆಟ್ಲನ್ನ ನಾವು ಹತ್ತಬೇಕಾಗಿದೆ. ಮೊದಲು ಅವರು ಆಪಾದನೆಗಳನ್ನೇ ನಿರಾಕರಿಸ್ತಿದ್ರು, ಕೊನೆಗೆ ಅವರು ಆಪಾದನೆಗಳನ್ನು ಒಪ್ಕೊಳ್ಳೋಕೆ ಶುರುವಾದರು. ನ್ಯಾಯಾಲಯ ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟರೆ ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟಿದ್ದೇ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸಿದರು. ರಾಜ್ಯಪಾಲರ ವಿರುದ್ಧನೇ ಚಳವಳಿ ಮಾಡಿದ್ರು, ರಾಜ್ಯಪಾಲರ ಫೋಟೋಕ್ಕೆ ಚಪ್ಪಲಿ ಹಾರ ಹಾಕಿದರು, ಜಾತಿ ಹಿಡಿದು ನಿಲ್ಲಿಸಿದರು. ಈಗ ನ್ಯಾಯಾಲಯ ರಾಜ್ಯಪಾಲರ ನಿರ್ಣಯವನ್ನು ಸಮರ್ಥಿಸಿದೆ. ಇಲ್ಲ, ಫೈನಲಿ ಏನಾಗುತ್ತೆ ಅಂತಂದರೆ ಟೆಕ್ನಿಕಲಿ ಮತ್ತು ಪಾಲಿಟಿಕಲಿ ಎರಡು ವಿಷಯ ಬರುತ್ತೆ. ಟೆಕ್ನಿಕಲಿ ಅವರೇನೆಲ್ಲ ಮಾಡಿದ್ರು ಇದೆಲ್ಲವೂ ಕೂಡ. ಪಾಲಿಟಿಕಲಿ ಅವರು ರಾಜೀನಾಮೆ ಕೊಟ್ಟರೆ ಅದರಿಂದ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದಂತಹ ಪಕ್ಷಕ್ಕೆ ಜಯ ಸಿಕ್ತಾ ಅಂಥೇಳಿ. ನಿಮಗೆ ಜಯ ಸಿಕ್ಕಿದೆಯಾ, ಸಿಗಬೇಕಾಗಿದೆಯಾ ಸಿದ್ದರಾಮಯ್ಯನವರ ವಿಚಾರದಲ್ಲಿ? ರಾಜಕಾರಣದಲ್ಲಿ ಒಂದಿನಕ್ಕೆ ಎಲ್ಲ ನಿರ್ಣಯ ಆಗಲ್ಲ. ಅವ್ರನ್ನ ಭೀತಿಗೊಳಪಡಿಸಿದ್ದಾವೆ, ಭೀತಿಗೊಳಗಾಗಿದ್ದಾರೆ. ಆ ಭೀತಿಯಿಂದಾಗೇ ಅವರು CBI ಸ್ವಯಂ ತನಿಖೆ ಮಾಡೋಕ್ಕಿದ್ದಂಥ ಅಧಿಕಾರವನ್ನು ನಿನ್ನೆ ಸಂಪುಟದಲ್ಲಿ ವಾಪಸ್ ತೆಗೆದುಕೊಂಡಿದ್ದಾರೆ. ಅಂದರೆ ಅವರಿಗೆ ಸತ್ಯವನ್ನು ಎದುರಿಸುವಂಥ ಧೈರ್ಯ ಇಲ್ಲ. ಸತ್ಯ ಎದುರಿಸುವ ಧೈರ್ಯ ಇದ್ದಿದ್ದರೆ ಈ ಪ್ರಮಾಣದ ಭೀತಿಗೊಳಗಾಗ್ತಿರಲಿಲ್ಲ. ಈಗ ನೀವು ಹೌದಾ ಹುಲಿಯಾ ಅಂತ ಕೂಗಂಗಿಲ್ಲ, ಹೌದಾ ಇಲಿಯಾ ಅಂತ ಹೇಳಬೇಕು. ಆ ಥರ ಆಗೋಗ್ಬಿಟ್ಟಿದ್ದಾರೆ. ಯಾವಾಗ ಬಿಲದಲ್ಲಿ ಅವುಚ್ಕೊಳ್ಳೋದು ಹೇಗೆ ಅಂತ ಯಾವಾಗ ಯೋಚನೆ ಮಾಡುತ್ತೆ ಅಂದರೆ, ಜೀವಕ್ಕೆ ಸಂಕಷ್ಟ ಇದೆ ಅಂತ ಅನಿಸ್ತಿದ್ದಾಗ. ರಾಜಕೀಯವಾಗಿ ಇವತ್ತು ಕಾಂಗ್ರೆಸ್ ನಾಯಕತ್ವ ದುರ್ಬಲ ಆಗಿದೆ. ಹಾಗಾಗಿ ಅವರು ಭೀತಿಗೊಳಗಾಗಿದ್ದಾರೆ. ಭೀತಿಗೊಳಗಾಗಿರೋ ಕಾರಣಕ್ಕೆ ರಾಜ್ಯಪಾಲರ ಬರೆಯುವಂಥ ಒಂದೊಂದು ಪತ್ರವೂ ಕೂಡ ಇವರಿಗೆ ಪತ್ರಕ್ಕೆ ಉತ್ತರ ಕೊಡೋಕ್ಕಾಗೋದು ಕೂಡ ಆಗ್ತಾಯಿಲ್ಲ, ಭಯ ನಿರ್ಮಾಣ ಆಗ್ತಾಯಿದೆ. ಆದರೆ ಅದನ್ನೇ ಮತ್ತೊಂದು ಆ್ಯಂಗಲಿಂದ ನೋಡಿದರೆ ಇದನ್ನು ರಾಜಕೀಯ ಪಟ್ಟು ಅಂತ ಕರೀತಾರೆ. ನೀವೇನೆಲ್ಲ ದಾಳಗಳನ್ನು ಉಳಿಸುವಂಥ ಪ್ರಯತ್ನಗಳನ್ನು ಮಾಡ್ತೀರೋ ಅವರು ಕೂಡ ರಾಜಕೀಯ ಪಟ್ಟು. ಅಂದರೆ ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಆ್ಯಂಡ್ ಪಾಲಿಟಿಕ್ಸ್ ಅಂತ ಹೇಳಿದಾಗೆ ರಾಜಕೀಯದಲ್ಲಿ ಏನು ಬೇಕಿದ್ರೂ ಮಾಡ್ಬೋದು. ಒಟ್ಟಾರೆಯಾಗಿ ಕಾನೂನಾತ್ಮಕವಾಗಿರಬೇಕು. ಕಾನೂನಲ್ಲಿ ಅವಕಾಶ ಇದೆ. ಒಂದು ಪಟ್ಟನ್ನು ಹಾಕಿದ್ದಾರೆ, CBI ಬಂದು ನಮ್ಮನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡುವ ಆಗಿಲ್ಲ ಅಂಥೇಳಿ. ಅದನ್ನು ಪಟ್ಟು ಅಂತ ಯಾಕೆ ಕರಿಬಾರ್ದು? ನೀವು ಪಟ್ಟು ಅಂತ ಹೇಳ್ತಿರೋ ಹೆದರಿಕೆ ಅಂತ ಹೇಳ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದೀನಿ. ಆದರೆ ಹೆದರಿರೋದಂತೂ ಸತ್ಯ. ಈಗ ಸಂಪನ್ನ ಯಾರಿಗೂ ಹೆದರಲ್ಲ, ಕಳ್ಳ ಮಾತ್ರ ಹೆದರೋದು. ಪೊಲೀಸರು ಬಂದರೆ ಕಳ್ಳ ತಲೆ ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ, ಪೊಲೀಸರು ದೂರದಿಂದ ನೋಡ್ತಿದ್ದಂಗೆ ಅವನು ಎಲ್ಲಿ ಓಡೋಗೋದು ಅಂತ ನೋಡ್ತಾನೆ. ಹಾಗೆಯೇ CBI ಅಂದ ತಕ್ಷಣವೇ ಭ್ರಷ್ಟಾಚಾರಿಗಳು ಭಯ ಬೀಳಬೇಕು. ಕಾಂಗ್ರೆಸ್ ಭ್ರಷ್ಟಾಚಾರ ನಡೆಸಿದೆ, ಹಾಗಾಗಿ ಭಯ ಬಿದ್ದಿದ್ದಾರೆ. ಹಾಗಿದ್ರೆ ಭಯ ಬಿದ್ದರೆ ಸಾಕ, ರಾಜೀನಾಮೆ ಕೊಡೋದು ಬೇಡವಾ? ರಾಜೀನಾಮೆ ಇವತ್ತಿಲ್ಲ ನಾಳೆ ಕೊಡಲೇಬೇಕಾಗತ್ತೆ. ಕಳ್ಳನ ಹೆಂಡತಿ ಡ್ಯಾಶ್ 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 ಅಂತ ಗಾದೆ ಮಾತಿದೆ, ಮರ್ತಿಲ್ಲ ತಾನೆ? ಯಾರೂ ಮರೆಯೋಕ್ಕಾಗಲ್ಲ. ಇವತ್ತಿಲ್ಲ ನಾಳೆ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಕಾನೂನು ಆ ಸಂದರ್ಭ ಸನ್ನಿವೇಶ ಬೇರೆ ಇರುತ್ತಲ್ಲ. ಈಗ ರಾಜಕೀಯದಲ್ಲಿ ಹೇಗೆ ಅಂತಂದರೆ ಒಂದು ವಾರದ ಕಾಲಾವಕಾಶ ಸಿಕ್ಕಿದ್ರೆ ಸಾಕು ಅಂತ. ನಿನ್ನೆ ವಿಚಾರಕ್ಕೇ ಬರ್ತೇನೆ. ಲೋಕಾಯುಕ್ತದಲ್ಲಿ FIR ಆಗಲಿಲ್ಲ, ಆದ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ಗೆ, ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ, ವಿಭಾಗೀಯ ಪೀಠಕ್ಕೆ ಹೋಗೋದಕ್ಕೆ ಅವಕಾಶ ಟೈಮ್ ಸಿಕ್ತು ಅಂತ. ಆ ಒಂದು ನಿಮಿಷ, ಒಂದು ಗಳಿಗೆ ಕೂಡ ರಾಜಕಾರಣದಲ್ಲಿ ಭಾಳ ಮಹತ್ವದ್ದಾಗಿರುತ್ತೆ. ನೀವು ಕಾಯ್ತಾ ಕೂತಿರ್ತೀರಿ. ಅದು ನೀವು ಹೇಳಿದಾಗ ನಾನು ಹೇಳಬಾರ್ದು, JH ಪಟೇಲ್ ಒಂದು ಮಾತನ್ನು ಹೇಳಿದರು, ಡ್ಯಾಶ್ 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 ಅನ್ನೋ ಕಾರಣಕ್ಕಾಗಿ. ಹಾಂ, ಅದನ್ನು ನೀವು ಅದು ಗೊತ್ತು. JH ಪಟೇಲರು ಯಾವುದನ್ನು ದೃಷ್ಟಿ ಇಟ್ಕೊಂಡು ಹೇಳಿದ್ರು ಅದು ನಮ್ಗೆ ಗೊತ್ತು. ಅದು ಸರ್ಕಾರ ಬೀಳಿಸೋದ್ರ ಬಗ್ಗೆ ಅವ್ರು ಹೇಳಿದ ಮಾತು. ಹೌದು. ಇಲ್ಲಿ ಒಂದಂತೂ ಸ್ಪಷ್ಟ ಆಯಿತು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿ ಈಸ್ ನಾಟ್ ಮಿಸ್ಟರ್ ಕ್ಲೀನ್.